ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಾವಣಗೆರೆ ಉಪಚುನಾವಣಾ ಸಮರ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಂಥ ಶ್ಯಾಮನೂರು ಕುಟುಂಬ. ರೆಬಲ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂಥ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಸಿದ್ದು ಡಿಕೆಗೆ ಆಘಾತ. ಸತ್ಯವಾಗೇ ಬಿಡುತ್ತಾ ಯತ್ನಾಳ್ ಹೇಳಿದಂಥ ಭವಿಷ್ಯ ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ನಿನ್ನೆ ಯತ್ನಾಳ್ ಅವರು ಒಂದು ಮಾತನ್ನು ಹೇಳಿದರು. ನಾನು ವೀರಣ್ಣ ಚರಂತಿಮಠ್ ಅವರಿಗೆ ಸಪೋರ್ಟ್ ಮಾಡ್ತೇನೆ, ಜೊತೆಗೆ ದಾವಣಗೆರೆಯ ಈ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇದೆಯಲ್ಲ, ಅಲ್ಲಿ ಒಂದು ಭವಿಷ್ಯವನ್ನು ಕೂಡ ಹೇಳ್ತೇನೆ. ಒಂದು ವೇಳೆ ಶ್ಯಾಮನೂರು ಕುಟುಂಬಕ್ಕೆ ಏನಾದರೂ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅವರು ರೆಬಲ್ ಆಗಿ ಕಣಕ್ಕಿಳಿಯಬಹುದು ಮತ್ತು ಅಂಥ ರೆಬಲ್ ಅಭ್ಯರ್ಥಿಯನ್ನು ಕೊನೆಯ ಘಟ್ಟದಲ್ಲಿ BJP ಬಿ ಫಾರ್ಮ್ ಕೊಟ್ಟು ಈಗಾಗಲೇ ಅನೌನ್ಸ್ ಮಾಡಿದ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ ಕರಿದಾಸಪ್ಪನವರನ್ನು ಹಿಂಪಡೆದುಕೊಂಡು ಕೊನೆಯ ಘಟ್ಟದಲ್ಲಿ ಶ್ಯಾಮನೂರು ಕುಟುಂಬ BJPಯಿಂದ ಸ್ಪರ್ಧೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಭವಿಷ್ಯನ ಕೂಡ ನೋಡಿದ್ರು. ಆದರೆ ಈಗ ಆಗ್ತಿರುವಂಥ ಬೆಳವಣಿಗೆ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರು ನಿನ್ನೆ ಹೇಳಿದಂಥ ಭವಿಷ್ಯ ಕೇವಲ ಒಂದೇ ದಿನದಲ್ಲಿ ಸತ್ಯವಾಗುವಂಥ ಲಕ್ಷಣ ಕೂಡ ಕಂಡು ಬರ್ತಾ ಇದ್ದಾರೆ. ಇದು ರಾಜಕೀಯ ಆಗೋದ್ರಿಂದ, ಇದು ರಾಜಕೀಯದ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಕೊನೆಯ ಘಟ್ಟಕ್ಕೆ ತನಕ ಕಾದು ಕೂರಬೇಕು. ಜೊತೆಗೆ ಏನಾಗುತ್ತೆ ಅಂದರೆ ರಾಜಕೀಯ ಅನುಕೂಲ ಏನು ಬೇಕಾಗುತ್ತೆ. ಮತ್ತು ರೆಬಲ್ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ಅದು ರೆಬಲ್ ಆಗಿ ಕಣಕ್ಕಿಳಿಯುತ್ತಾರೆ ಅಥವಾ ಅವರು ಹೇಳಿದಂತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಡ್ಬೋದು ಅಂದರೆ ನಾಳೆ ದಿನದ ಒಳಗಾಗಿ ನನಗೆ ಟಿಕೆಟ್ ಕೊಡ್ಬೋದು ಮತ್ತು ಸೋಮವಾರ ಮತ್ತೊಮ್ಮೆ ನಾನು ಕಾಂಗ್ರೆಸ್ನ ಬಿ ಫಾರ್ಮ್ನೊಂದಿಗೆ ನಾಮಪತ್ರವನ್ನು ಸಲ್ಲಿಸ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಇನ್ನು ಈ ಅಪ್ಡೇಟ್ ಹೇಗಾಯಿತು ಅನ್ನೋದನ್ನು ನೋಡ್ತಾ ಇದ್ದರೆ BJPಯಲ್ಲಿ ಈಗಾಗಲೇ ಅನೇಕ ಅಂದರೆ 5-6 ಜನ ಅಭ್ಯರ್ಥಿಗಳ ನಡುವೆ ಕರಿದಾಸಪ್ಪ ಎನ್ನುವಂಥದ್ರೆ ಶ್ರೀನಿವಾಸ ಕರಿದಾಸಪ್ಪ ಎನ್ನುವಂಥ ST ಸಮುದಾಯಕ್ಕೆ ಸೇರಿದಂಥ ಒಬ್ಬ ಯುವ ಮೋರ್ಚಾದ ಒಬ್ಬ ಯಂಗ್ ಲೀಡರ್ಗೆ ಇದೀಗ ಹೈಕಮಾಂಡ್ ಮಣಿ ಹಾಕಿದ್ದು ಕೂಡ BJP ಸ್ವಲ್ಪ ಶಾಕ್ ಆದರೂ ಕೂಡ ಎಲ್ಲೋ ಒಂದು ಕಡೆ BJP ಕೆಳ ಸಮುದಾಯದ ವರ್ಗದವ್ರನ್ನೂ ಕೂಡ ಗುರುತಿಸಲ್ಪಡುತ್ತೆ ಅನ್ನುವಂಥ ಒಂದು ಮೆಚ್ಚುಗೆ ಕೂಡ ಪಾತ್ರವಾಗಿತ್ತು. ಇದಾದ ನಂತರ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು. ಅದು ಶ್ಯಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೊಡಬೇಕು ಅಥವಾ ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಾಸ್ತಿ ಇರುವಂಥ ಅಲ್ಪಸಂಖ್ಯಾತರಿಗೆ ಕೊಡಬೇಕೆನ್ನುವಂಥ ಒಂದು ದುಂಬಾಲನ್ನು ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು. ಜೊತೆಗೆ ಜಮೀರ್ ಮತ್ತು ಮಲ್ಲಿಕಾರ್ಜುನ್ ಅಂದರೆ ದಾವಣಗೆರೆಯ ಮಲ್ಲಣ್ಣನ ನಡುವೆ ಮಾತಿನ ಚಕಮಕಿ ಕೂಡ ನಡೀತು. ಅದು ಎಷ್ಟರ ಮಟ್ಟಿಗೆ ಹೋಯ್ತಂದರೆ ಜಮೀರ್ ಅಹಮದ್ ಯಾರು ಇಲ್ಲಿ ಬಂದು ಮಾತಾಡಲಿಕ್ಕೆ, ಇದು ನಮ್ಮ ಕ್ಷೇತ್ರ, ನಾವು ಡೆವಲಪ್ ಮಾಡಿದ್ದೀನಿ ಅಂತ ಒಂದು ನೇರ ವಾಗ್ದಾಳಿಯನ್ನು ಕೂಡ SS ಮಲ್ಲಿಕಾರ್ಜುನ್ ಅವರು ಹೇಳಿದರು. ನೀವು ಶ್ಯಾಮನೂರು ಕುಟುಂಬದ ಯಾರ್ಯಾರು ಈಗ ರಾಜಕಾರಣದಲ್ಲಿ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದರೆ ಶ್ಯಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ದಕ್ಷಿಣ ಕ್ಷೇತ್ರನ ಗೆದ್ದಿದ್ರು. ಆದರೆ ಅವರ ಅಕಾಲಿಕ ನಿಧನದ ನಂತರ ಆ ಕ್ಷೇತ್ರ ಖಾಲಿಯಾಗಿದೆ. ಜೊತೆಗೆ SS ಮಲ್ಲಿಕಾರ್ಜುನ್ ಅವರು ಕೂಡ MLA ಆಗಿ ಅವರಿಗೆ ಸಚಿವ ಸ್ಥಾನದಲ್ಲಿದ್ದಾರೆ. ಜೊತೆಗೆ SS ಮಲ್ಲಿಕಾರ್ಜುನ್ ಅವರು ಅಂದರೆ ಮಲ್ಲಣ್ಣನವರ ಪತ್ನಿಯಾಗಿರುವಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ MP ಆಗಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಶ್ಯಾಮನೂರು ಶಿವಶಂಕರಪ್ಪನವರ ಈ ಖಾಲಿಯಾದ ಜಾಗಕ್ಕೆ ತಮ್ಮ ಕುಟುಂಬದ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ದುಂಬಾಲನ್ನು ಕೂಡ ಬಿದ್ದಿದ್ರು. ಇದರ ನಡುವೆ ಗೊಂದಲ ಆದ ಕಾರಣಕ್ಕಾಗಿ ಟಿಕೆಟ್ ಕೂಡ ಈಗ ಫೈನಲ್ ಆಗಿಲ್ಲ. ಇದರ ನಡುವೆ ಇವತ್ತು ಯುಗಾದಿ ಮತ್ತು ರಂಜಾನ್ ಆದಂಥ ವಿಶೇಷ ಕಾರಣಕ್ಕಾಗಿ ಮನೆಯಲ್ಲಿ ಒಂದು ಕೂತು ಡಿಸೈಡ್ ಮಾಡಿ ಇವತ್ತು ಸಮರ್ಥ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಕ್ಷೇತ್ರದಿಂದ ನಾಮಪತ್ರ ಕೂಡ ಸಲ್ಲಿಸಿದ್ದಾರೆ. ಮತ್ತು ನಾಮಪತ್ರ ಸಲ್ಲಿಸಿದ ನಂತರ ಅವರು ಅಂದರೆ ತಾಯಿ ಮತ್ತು ಮಗ ಇಬ್ಬರು ಕೂಡ ಮಾತನಾಡಿದ್ದಾರೆ. ಇಲ್ಲ, ನಾವು ಎರಡೂ ಸಮುದಾಯದವ್ರನ್ನ ಸೇರಿಸಿ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವ್ರನ್ನ ಸೇರಿಸ್ಕೊಂಡು ನಾವು ಜನರ ಮತವನ್ನು ಕೇಳ್ತೇವೆ ಮತ್ತು ನಾವು ಗೆಲ್ಲುವಂಥ ವಿಶ್ವಾಸ ಇದೆ ಅನ್ನುವಂಥ. ಜೊತೆಗೆ ಈ ಶ್ಯಾಮನೂರು ಕುಟುಂಬ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದೆ, ಜೊತೆಗೆ ಕಾಂಗ್ರೆಸ್ ಪಕ್ಷ ಕಟ್ಟಿದೆ ಶ್ಯಾಮನೂರು ಶಿವಶಂಕರಪ್ಪನವರು ಎನ್ನುವಂಥ ಒಂದು ನೇರವಾದ ಮಾತನ್ನು ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನೀವು ಶ್ಯಾಮನೂರು ಶಿವಶಂಕರಪ್ಪನವರು ಬಿಟ್ಟು ಏನೂ ಕೂಡ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಶ್ಯಾಮನೂರು ಕುಟುಂಬವನ್ನು ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅಪಾಯವಾಗುತ್ತೆ. 16 ವರ್ಷಗಳಿಂದ ದಾವಣಗೆರೆ ಮಾತ್ರವಲ್ಲದೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಶ್ಯಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಮತ್ತು ಲಿಂಗಾಯತರ ಒಂದು ಸಮುದಾಯವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾರೆ ಅನ್ನುವಂಥ ಮಾತನ್ನು ಪರೋಕ್ಷವಾಗಿ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಅಂದರೆ ಶ್ಯಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟಿದವರೇ ಶ್ಯಾಮನೂರು ಶಿವಶಂಕರಪ್ಪನವರು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅವರು ಅಭಿಪ್ರಾಯ ಅಥವಾ ಆತ್ಮವಿಶ್ವಾಸ ಏನಿತ್ತು ಅಂದರೆ ನಾಳೆ ಒಳಗಾಗಿ ನನಗೂ ಕೂಡ ಒಂದು ಬಿ ಫಾರ್ಮ್ ಕೊಡುವಂಥ ನಿರೀಕ್ಷೆ ಇದೆ. ಹಾಗಾಗಿ ಸೋಮವಾರ ಮತ್ತೊಮ್ಮೆ ನಾನು ಲಕ್ಷಾಂತರ ಕಾರ್ಯಕರ್ತರ ಜೊತೆ ಹೋಗಿ ನಾಮಪತ್ರವನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಿ 2 ಪಾಸಿಬಿಲಿಟೀಸ್ ಇರುತ್ತೆ. ಒಂದು, ಮಲ್ಲಿಕಾರ್ಜುನ್ ಅವರು ತನ್ನ ಮಗರಾದಂಥ ಸಮರ್ಥ್ ಅವರಿಗೆ ಟಿಕೆಟ್ ಕೇಳಿ ದುಂಬಾಲು ಬಿದ್ದಿರಬಹುದು ಮತ್ತು ಅವರಿಗೆ ಈಗಾಗಲೇ ನಿನ್ನೆ ಹೇಳಿದಂತೆ ನೀವು ಬನ್ನಿ ಬೆಂಗಳೂರಿಗೆ ಬನ್ನಿ ಮಾತುಕತೆ ಆಡುವ ಎನ್ನುವಂಥ ಮಾತನ್ನು ಹೇಳಿದಾಗ ನೀವೇ ಮಾತಾಡ್ಕೊಳ್ಳಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರೆ ಹಾಗಾಗಿ ಅವರಿಗೆ
ಟಿಕೆಟ್ ಸಿಗುವಂಥ ಭರವಸೆ ಇದೆ. 100% ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ ಕೋರ್ ಕಮಿಟಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರರಾದಂಥ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟನ್ನು ಕೊಡುತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಹೇಳಿದ ಕಾರಣಕ್ಕಾಗಿ ಇವತ್ತು ಅವರು ಆತ್ಮವಿಶ್ವಾಸದಿಂದ ಟಿಕೆಟ್ ನಾಮಪತ್ರ ಸಲ್ಲಿಸಿರುವಂಥ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಎಲ್ಲವೂ ಚುಕ್ತ ಆಗುತ್ತೆ. ಒಂದು ಕಡೆ ಕರಿದಾಸಪ್ಪನವರು ಇರ್ತಾರೆ, ಮತ್ತೊಂದು ಕಡೆ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಇರ್ತಾರೆ. ಮತ್ತು ಏಪ್ರಿಲ್ 9ಕ್ಕೆ ಚುನಾವಣೆಯಾಗುತ್ತೆ ಮತ್ತು ಮೇ 4ಕ್ಕೆ ಚುನಾವಣೆ ರಿಸಲ್ಟ್ ಬರ್ತಲ್ಲ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅದು ಬೇರೆ ಪ್ರಶ್ನೆ. ಯಾಕಂದರೆ ಎಸ್ ಮಲ್ಲಿಕಾರ್ಜುನ್ ಹೇಳಿದ ಪ್ರಕಾರ ಈಗ BJPಯಿಂದ ಟಿಕೆಟ್ ಸಿಕ್ಕಿರುವಂಥ ಶ್ರೀನಿವಾಸ ಕರಿದಾಸಪ್ಪ ಅವರು ಕೂಡ ನಮ್ಮ ಸ್ನೇಹಿತರು. ಚುನಾವಣೆ ಅಂದ ಕೂಡಲೇ ನಾವು ಸ್ನೇಹಿತನ ಚುನಾವಣೆ ಮಾಡಬೇಕು ಮತ್ತು ಯಾರು ಸೋಲಿ ಯಾರು ಗೆಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರ ನಡುವೆ ಅಂದರೆ ಹೈಕಮಾಂಡ್ B.Pharm ಕೊಡುವ ಮೊದಲೇ ಒಬ್ಬ ಕಾಂಗ್ರೆಸ್ ಕಟ್ಟಿದಂಥ ಒಬ್ಬ ಪ್ರತಿಷ್ಠಿತ ಕುಟುಂಬದ ವ್ಯಕ್ತಿ ನೇರವಾಗಿ ನಾಮಪತ್ರ ಸಲ್ಲಿಸಿದ್ದು ಈಗ BJPಗೆ ಒಂದು ಒಳ್ಳೆಯ ಆಹಾರವಾಗಿದೆ. ಒಂದು ವೇಳೆ BJP ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಸಮರ್ಥ್ ಅವರಿಗೆ ನಾಮಪತ್ರ ಕೊಟ್ಟಿಲ್ಲ ಅಥವಾ ಅಲ್ಪಸಂಖ್ಯಾತರ ಮುಖಂಡರಿಗೆ ಏನಾದರೂ ಕೊಟ್ಟರೆ ಆವಾಗ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಈ ಒಂದು ಕಾದಾಟ ಸಮರ ಮತ್ತು ತಾರಕ ಕೇಳುತ್ತೆ ಮತ್ತು ಎಲ್ಲೋ ಒಂದು ಕಡೆ ಸಮರ್ಥ್ ಅವರನ್ನು ಸೆಳಿಲಿಕ್ಕೆ BJP ಕೂಡ ಮುಂದಾಗಬಹುದು. ಇಲ್ಲಾಂದರೆ ಅಲ್ಲಿ ತ್ರಿಕೋನ ಸ್ಪರ್ಧೆ ಕೂಡ ಆಗ್ಬೋದು. ಒಂದು ರೆಬಲ್ ಅಭ್ಯರ್ಥಿಯಾಗಿ ಸಮರ್ಥ್ ಅವರು ಇರ್ಬೋದು, ಜೊತೆಗೆ BJP ಕಾಂಗ್ರೆಸ್ನಿಂದ ಮತ್ತೊಬ್ಬ ಅಲ್ಪಸಂಖ್ಯಾತ ಮುಖಂಡರು ಟಿಕೆಟ್ ಪಡೆದು ಅವರು ಕೂಡ ಚುನಾವಣೆಗೆ ಇಳಿಬಹುದು. ಈಗಾಗಲೇ ಒಬ್ಬರು ಚುನಾವಣೆಗೆ ಇಳಿದಿದ್ದಾರೆ BJP, ಹಾಗಾಗಿ ತ್ರಿಕೋನ ಸ್ಪರ್ಧೆ ಕೂಡ ಆಗಬಹುದು. ಹೀಗಾಗಿ ಕಾಂಗ್ರೆಸ್ ಯಾವ ಮಾತುಕತೆ ಆಡಿದೆ ಸಮರ್ಥ ಕುಟುಂಬದ ಜೊತೆ, ಶಾಮನೂರು ಕುಟುಂಬದ ಜೊತೆ ಎಲ್ಲವೂ ಕೂಡ ಕುತೂಹಲವಾಗಿದ್ದರೆ, ಎಲ್ಲೋ ಒಂದು ಕಡೆ ಶಿಸ್ತಿನ ಪಕ್ಷ, ರಾಷ್ಟ್ರೀಯ ಪಕ್ಷದಲ್ಲಿ ಹೀಗೆ ಪಕ್ಷ ಟಿಕೆಟ್ ಪಡೆಯುವ ಮುನ್ನವೇ ಮತ್ತೊಂದು ಕಡೆಯಿಂದ ಅಭ್ಯರ್ಥಿ ಕಣಕ್ಕಿಳಿಯೋದಿದೆಯಲ್ಲ, ಅಂದರೆ ಅವರದೇ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿಯೋದು ಒಂದು ಕಡೆ ಕಾಂಗ್ರೆಸ್ಗೆ ಮುಜುಗರ. ಜೊತೆಗೆ ಸಿದ್ದು ಮತ್ತು DK ಶಿವಕುಮಾರ್ ಸ್ವಲ್ಪ ಆಘಾತ ಅಂತ ಹೇಳ್ಬೋದು. ಇಡೀ ಕರ್ನಾಟಕದಲ್ಲಿ ಯಾರನ್ನು ಬೇಕಾದ್ರೂ ಅಲ್ಲಾಡಿಸ್ಬೋದು, ಯಾವ ಕುಟುಂಬವನ್ನು ಅಲ್ಲಾಡಿಸಿ ನಮ್ಮ ಪಕ್ಷದ ಹೆಸರು ನೆನಕೊಂಡು ಹೈಕಮಾಂಡ್ ಒತ್ತಡವನ್ನು ಹೇಳ್ಬೋದು. ನೀವು ಜಾರಕಿಹೊಳಿ ಆಗಿರ್ಬೋದು, ಮಹಾದೇವಪ್ಪ ಕುಟುಂಬ ಆಗಿರ್ಬೋದು, DK ಕುಟುಂಬ ಆಗಿರ್ಬೋದು, ಅಥವಾ ಈ ಕುಟುಂಬ ರಾಜಕೀಯದಲ್ಲಿ ಯಾರನ್ನು ಬೇಕಾದರೂ ನೀವು ಅಲ್ಲಾಡಿಸ್ಬೋದು. ಖಂಡ್ರೆ ಕುಟುಂಬ ಆಗಿರ್ಬೋದು, ಅವರಿಗೆ ಹೇಳಿ ಕಾಂಗ್ರೆಸ್ ಪಕ್ಷ ಇದೆ, ಹೈಕಮಾಂಡ್ ಹೇಳಿದೆ ಅನ್ನುವಂಥ ಮಾತನ್ನು ಹೇಳಿ ನೀವು ಅಲ್ಲಾಡಿಸಬಹುದು. ಆದರೆ ಕರ್ನಾಟಕ ಅಂತ ಬಂದಾಗ ಶಾಮನೂರು ಶಿವಶಂಕರ್ ಅವರ ಕುಟುಂಬವನ್ನು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ಅವರ ಮಾತನ್ನು ಕೇಳಿ ಅನ್ನುವಂಥ ಹೇಳಲಿಕ್ಕೆ ಕೂಡ ಸಾಧ್ಯವಾಗಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಅವರು ಎಲ್ಲ ಕಡೆಯಿಂದಲೂ ಸ್ಟ್ರಾಂಗ್ ಆಗಿದ್ದಾರೆ. ತನು ಮನ ಧನ ಸಹಾಯ ಮತ್ತು ಜನರ ಅಭಿಪ್ರಾಯ ಮತ್ತು ಜನಾಭಿಪ್ರಾಯ ಕೂಡ ಅವರು ಅತ್ಯಂತ ಯಶಸ್ಸನ್ನು ಗಳಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಮರ್ಥ್ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಪಡ್ಕೊಂಡು ಮತ್ತೊಮ್ಮೆ ನಾಮಪತ್ರವನ್ನು ಸಲ್ಲಿಸ್ತಾರಾ ಇಲ್ವಾ, ರೆಬಲ್ ಆಗಿ ಉಳ್ಕೊಳ್ತಾರಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದ್ದಾರೆ. ಒಂದು ದಿನದ ಮಟ್ಟಿಗೆ ಇದು ಕ್ಯೂರಿಯಾಸಿಟಿಯನ್ನು ಹೊಡಿಸಿದೆ. ನಾಳೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಟಿಕೆಟ್ ಸಿಕ್ಕ ನಂತರ ಅಥವಾ ಇವತ್ತು ಸಂಜೆನೇ ಕ್ಲಿಯರ್ ಆಗ್ಬೋದು. ಆದರೆ ಅಲ್ಲಿಯ ತನಕ ಈ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ನಾಮಪತ್ರ ಸಲ್ಲಿಕೆ ವಿಚಾರ ದೊಡ್ಡದಾಗಿ ಆಘಾತ ಉಂಟು ಮಾಡುತ್ತೆ ಮತ್ತು ದೊಡ್ಡದಾಗಿ ಗೊಂದಲ ಮತ್ತು ಕುತೂಹಲವನ್ನು ಕೂಡ ಎಡೆ ಮಾಡಿಕೊಡುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಪಸಂಖ್ಯಾತರಿಗೆ ಏನಾದರೂ ಟಿಕೆಟ್ ಕೊಟ್ಬಿಟ್ರೆ ಆಗ ತ್ರಿಕೋನ ಸ್ಪರ್ಧೆ ಆಗುತ್ತೆ. ಅದು ಪರೋಕ್ಷವಾಗಿ BJP ಲಾಭ ಆಗುತ್ತೆ. ಒಂದು ವೇಳೆ ಹರಿದಾಸಪ್ಪನವರನ್ನ ವಾಪಸ್ ಪಡ್ಕೊಂಡು ಸಮರ್ಥ್ ಅವರನ್ನು ಸೆಳೆಯುವಂಥ ಪ್ರಯತ್ನ ಕೂಡ ಮಾಡಬಹುದು. ಹಾಗಾದರೆ ನಿನ್ನೆ ಯತ್ನಾಳ್ ಅವರು ಹೇಳಿದಂಥ ಭವಿಷ್ಯ ಕೇವಲ ಒಂದೇ ದಿನದಲ್ಲಿ ಸತ್ಯವಾಗುವಂಥ ಒಂದು ಕಾಲ ದೂರ ಉಳಿದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.